ಸೊ ಹಾಯ್ ಗಾಯ್ಸ್, ಇವತ್ತು ನಾನು PGBP ಹೇಳ್ಕೊಡ್ತಿದ್ದೀನಿ ನಿಮಗೆ. ಪ್ರಾಫಿಟ್ಸ್ ಫ್ರಮ್ ಬಿಸ್ನೆಸ್ ಆ್ಯಂಡ್ ಪ್ರೊಫೆಷನ್, ಪ್ರಾಫಿಟ್ಸ್ ಆ್ಯಂಡ್ ಗೇನ್ಸ್ ಫ್ರಮ್ ಬಿಸ್ನೆಸ್ ಆ್ಯಂಡ್ ಪ್ರೊಫೆಷನ್ ಅಂತಾರೆ. ಸೊ ಮೇಯ್ನಾಗಿ ಈ ಚಾಪ್ಟರ್ ಏನು ಡೀಲ್ ಮಾಡುತ್ತೆ ಅಂದರೆ ಇಷ್ಟು ಸೆಕ್ಷನ್ಸು ನೋಡ್ತಿದ್ದೀರಲ್ವ. ಸೊ ನಾರ್ಮಲಾಗಿ ನಮಗೆ ಇನ್ಕಮ್ ಫ್ರಮ್ ಸ್ಯಾಲ್ರಿ ಅಂದರೆ ಒಂದು ನಿಮಿಷ ತೋರಿಸ್ತೀನಿ ರೀ. ಸೊ ನಮ್ಮ ಹತ್ರ 5 ಹೆಡ್ಸ್ ಆಫ್ ಇನ್ಕಮ್ ಇದೆ. ಇನ್ಕಮ್ ಫ್ರಮ್ ಸ್ಯಾಲ್ರಿ, ಹೌಸ್ ಪ್ರಾಪರ್ಟಿ, PGBP, ಕ್ಯಾಪಿಟಲ್ ಗೇನ್ ಆ್ಯಂಡ್ ಅದರ್ ಸೋರ್ಸಸ್. ಸೊ ನಾವು ನೋಡಿದ್ವಿ ಸ್ಯಾಲ್ರಿಗೆ 15ಇಂದ 17ವರೆಗೂ ಸೆಕ್ಷನ್ಸು, ಹೌಸ್ ಪ್ರಾಪರ್ಟಿಗೆ 22ಇಂದ 27, ಮತ್ತು ಕ್ಯಾಪಿಟಲ್ PGBPಗೆ 28 to 44 DB. ಸೊ ಈ ಥರ ಸೆಕ್ಷನ್ಸ್ ಇರುತ್ತೆ. ಸೊ ಅದರಲ್ಲಿ PGBPದು 28ಇಂದ 44 ಸೆಕ್ಷನ್ಸ್, 44 DB ಅಂತ. ಸೊ ಈಗ PGBPದು ಡೀಟೇಲಾಗಿ ನೋಡೋಣ ಏನು ಅಂತ. ಸೊ ಎಲ್ಲ ಒಂದು ಇನ್ಕಮ್ ಫ್ರಮ್ ಹೆಡ್, ಎಲ್ಲ ಇನ್ಕಮ್ ಹೆಡ್ಗೂ ಒಂದೊಂದು ಚಾರ್ಜಿಂಗ್ ಸೆಕ್ಷನ್ ಇರುತ್ತೆ. ಸೊ ಅದೇ ಥರನೂ ಇಲ್ಲಿ 28 ಸ್ಟಾರ್ಟಿಂಗ್ 28ಇಂದ 44 DB ವರೆಗೂ ಇದೆ. ಆ್ಯಕ್ಚುಲಿ ಇದು ಬಂದ್ಬಿಟ್ಟು 28 ಚಾರ್ಜಿಂಗ್ ಸೆಕ್ಷನ್ ಅಂತಾರೆ. ಇದನ್ನು ಈ ಚಾರ್ಜಿಂಗ್ ಸೆಕ್ಷನಲ್ಲಿ ಏನು ಹೇಳ್ತಾರೆ ಅಂದರೆ ಯಾವ್ಯಾವ ಇನ್ಕಮ್ಮು PGBP ಒಳಗೆ ಬರುತ್ತೆ ಅಂತ ಹೇಳ್ತಾರೆ. ಆಮೇಲೆ ಸೆಕ್ಷನ್ 29 ಏನು ಹೇಳುತ್ತಂದರೆ ಕಂಪ್ಯೂಟೇಷನ್ ಆಫ್ ಬಿಸ್ನೆಸ್ ಇನ್ಕಮ್. ಇದು ಒಂದು ಸೆಕ್ಷನ್. ಆ್ಯಕ್ಚುಲಿ ಇದು ಏನು ಹೇಳುತ್ತಂದರೆ ಬಿಸ್ನೆಸ್ ಇನ್ಕಮು ಹೇಗೆ ಕಂಪ್ಯೂಟ್ ಮಾಡೋದು ಆ್ಯಂಡ್ ಯೂಸಿಂಗ್ ದ ಸೆಕ್ಷನ್ಸ್. ಈ ಸೆಕ್ಷನ್ಸ್ನ ಯೂಸ್ ಮಾಡಿಕೊಂಡು ಇಲ್ಲಿಂದ ಸೆಕ್ಷನ್ 30ಇಂದ 43D ವರೆಗೂ ಹೇಗೆ ಈ ಸೆಕ್ಷನ್ಸ್ನೆಲ್ಲ ಯೂಸ್ ಮಾಡಿಕೊಂಡು ಹೇಗೆ ಬಿಸ್ನೆಸ್ ಇನ್ಕಮ್ನ ಕಂಪ್ಯೂಟ್ ಮಾಡೋದು PGBP ಹೆಡ್ಡಲ್ಲಿ ಅಂತ ಹೇಳುತ್ತೆ. ಆಮೇಲೆ ಸೆಕ್ಷನ್ 30ಇಂದ 37 ಏನು ಹೇಳುತ್ತಂದರೆ ಡಿಡಕ್ಷನ್ಸು. ನಿಮಗೆ ಯಾವ್ಯಾವ ಇದ್ರ ಮೇಲೆ ಡಿಡಕ್ಷನ್ಸ್ ಸಿಗುತ್ತೆ, ಎಷ್ಟು ಡಿಡಕ್ಷನ್ಸ್ ಸಿಗುತ್ತೆ, ಯಾವುದ್ರ ಮೇಲೆ ಡಿಡಕ್ಷನ್ಸ್ ತೊಗೊಬೋದು ಅಂತ ಹೇಳ್ತಾರೆ. ಆಮೇಲೆ ಸೆಕ್ಷನ್ 38ಅಲ್ಲಿ ಇದು ಯಾವುದು ಇನ್ಅಡ್ಮಿಸಬಲ್ ಡಿಡಕ್ಷನ್ಸ್ ಅಂತ ಕೆಲವೊಂದಿರುತ್ತೆ. ಸೊ ಇದು ಇನ್ಅಡ್ಮಿಸಬಲ್ ಡಿಡಕ್ಷನ್ಸು, ಆಮೇಲೆ ಈ ಸೆಕ್ಷನ್ಸ್ ಎಲ್ಲ ಏನು ಅಂತ ಹೇಳುತ್ತೆ. ನೆಕ್ಸ್ಟ್ ಸೆಕ್ಷನ್ 41ಅಲ್ಲಿ ಡೀಮ್ಡ್ ಪ್ರಾಫಿಟ್ ಅಂತ ಹೇಳುತ್ತೆ. ಸೆಕ್ಷನ್ 42, 43A, 42(3)C, 43C, 43CA, 43D ಇದೆಲ್ಲ ಬೇರೆ ಬೇರೆ ಪ್ರಾವಿಷನ್ಸು. ಸೊ ಈಗ ಜಸ್ಟ್ ಇಂಟ್ರೊಡಕ್ಷನ್ ಕೊಡ್ತೀನಿ. ಇಂಟ್ರೊಡಕ್ಷನ್ ಮೇಲೆ ಹೋಗೋಣ. ಫಸ್ಟು ಸೆಕ್ಷನ್ 145 ಏನು ಹೇಳುತ್ತೆ, ಮೆಥಡ್ ಆಫ್ ಅಕೌಂಟಿಂಗ್. ಸೊ ಈ ಸೆಕ್ಷನ್ 145 ಬಂದು ಇಲ್ಲಿ ಈ ಇನ್ಕಮ್ ಟ್ಯಾಕ್ಸಲ್ಲಿ ಯಾವುದೇ ಒಂದು ಸೆಕ್ಷನ್ ಈ ಥರ ಸುಮ್ಮನೆ ಸೆಕ್ಷನ್ 145 ಅಂದರೆ ಇಟ್ ಈಸ್ ರಿಲೇಟೆಡ್ ಟು ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್ ಅಂತ ನಾವು ತಿಳ್ಕೊಬೇಕು. ಸೊ ಇದು ಸೆಕ್ಷನ್ 145 ಏನು ಹೇಳುತ್ತಂದರೆ ಹೇಗೆ ಯಾವ ಮೆಥಡ್ ಆಫ್ ಅಕೌಂಟಿಂಗ್ ಯೂಸ್ ಮಾಡಬೇಕು ಅಂತ ಹೇಳುತ್ತೆ. ಸೊ ಸ್ಯಾಲ್ರಿಗೆ ಅದೇ ಹೇಳಿಬಿಡುತ್ತೆ, ಇಷ್ಟಿಷ್ಟು ಹೀಗೆ ಕಂಪ್ಯೂಟ್ ಮಾಡಬೇಕು ಅಂತ. ಹೌಸ್ ಪ್ರಾಪರ್ಟಿಗೆ ಅವ್ರದ್ದೇ ಒಂದಾದ ಅಕೌಂಟಿಂಗ್ ಮೆಥಡ್ ಅಂತ ಕೊಟ್ಟಿದ್ದಾರೆ. ಡಿಡಕ್ಷನ್ಸ್ ಅಂತೆ ಹೇಗೆ ಕಂಪ್ಯೂಟ್ ಮಾಡಬೇಕು ಅಂತ ಅವ್ರಿಗೆ ಕೊಟ್ಬಿಟ್ಟಿದ್ದಾರೆ. ಮತ್ತು ಇದು ಬಿಡಿ, ಇನ್ಕಮ್ ಫ್ರಮ್ ಕ್ಯಾಪಿಟಲ್ ಗೇನ್ಸಲ್ಲೂ ಹೇಳಿದ್ದಾರೆ. ಆದರೆ ಓನ್ಲಿ PGBP ಮತ್ತು ಇನ್ಕಮ್ ಫ್ರಮ್ ಅದರ್ ಸೋರ್ಸಸಲ್ಲಿ ಅವರು ಯಾವ ಮೆಥಡ್ ಆಫ್ ಅಕೌಂಟಿಂಗ್ ನೀವು ಚೂಸ್ ಮಾಡಬೇಕು ಅನ್ನೋದಕ್ಕೆ ಆಪ್ಷನ್ ಕೊಟ್ಟಿದ್ದಾರೆ. ಇದು ಯಾವುದಕ್ಕೂ ಆಪ್ಷನ್ ಇಲ್ಲ, ಇವೆರಡಕ್ಕೆ ಈ ಸೆಂಟ್ರಲ್ಲಿರೋದಕ್ಕೆ, ಓಕೆನಾ. ಬಟ್ ಇದು PGBPಗೆ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ಗೆ ಮಾತ್ರ ಅವರು ಆಪ್ಷನ್ ಕೊಟ್ಟಿದ್ದಾರೆ. ಏನಂತ ಅಂದರೆ ನೀವು ಕ್ಯಾಶ್ ಬೇಸಿಸಲ್ಲನ್ನು ಅಕೌಂಟಿಂಗ್ ಮಾಡ್ಕೋಬೋದು ಅಥವಾ ಮರ್ಕಂಟೈಲ್ ಬೇಸಿಸ್ ಮೇಲನ್ನು ನೀವು ಇದು ಮಾಡ್ಕೋಬೋದು, ಅಕೌಂಟಿಂಗ್ನ ಫಾಲೋ ಮಾಡ್ಬೋದು. ಆದರೆ ಎರಡರಲ್ಲಿ ಯಾವುದನ್ನು ಒಂದು ಕರೆಕ್ಟಾಗಿ ಮಾಡಬೇಕು, ಪದೇ ಚೇಂಜ್ ಮಾಡಬಾರ್ದು. ಒಂದು ಸಲ ಡಿಸೈಡ್ ಮಾಡಿದ್ರೆ ಅದೇ ಇರಬೇಕು. ಸೊ ಕ್ಯಾಶ್ ಬೇಸಿಸ್ ಏನಂದರೆ, ಸಪೋಸ್ ಈಗ ನಾನೊಂದು ಪರ್ಚೇಸ್ ಮಾಡ್ತೀನಿ. ಸೊ ಗೂಡ್ಸನ್ನು ಪರ್ಚೇಸ್ ಮಾಡ್ತೀನಿ. ನಾನು ಅವಾಗವಾಗೆ ಕಾಸು ಕೊಟ್ಬಿಡ್ತೀನಿ ಮತ್ತು ಗೂಡ್ಸ್ನ ಪರ್ಚೇಸ್ ಮಾಡಿಬಿಟ್ಟು ತೊಗೊಂಬರ್ತೀನಿ.
ಸೊ ಆ ಕ್ಯಾಶ್ ಕೊಟ್ಬಿಟ್ಟಿದ್ದೀರಲ್ಲ, ನೀವು ಕ್ಯಾಶ್ ಯಾವಾಗ ಕೊಡ್ತೀರೋ ಆವಾಗ ರೆಕಾರ್ಡ್ ಮಾಡೋದು ಬಂದ್ಬಿಟ್ಟು ಕ್ಯಾಶ್ ಬೇಸಿಸ್ ಅಂತಾರೆ. ಅದೇ ಮರ್ಕಂಟೈಲ್ ಬೇಸಿಸ್ ಅಥವಾ ಇದಕ್ಕಿನ್ನೊಂದು ಹೆಸರಿದೆ, ಅಕ್ರೂವಲ್ ಬೇಸಿಸ್. ಇದಕ್ಕೆ ಏನಂತಾರೆ ಅಂದರೆ, ನೀವು ಟ್ರಾನ್ಸಾಕ್ಷನ್ ಮಾಡಬೇಡಿ, ಎಂಟರ್ ಮಾಡಬೇಡಿ, ಆದರೆ ಯಾವಾಗನ್ನ ಆಗಲಿ ಅದು ಇವಾಗ ಯಾವಾಗ ಕ್ಯಾಶ್ ಬರುತ್ತೋ ಅದು ಬಿಟ್ಬಿಡಿ, ಆದರೆ ಟ್ರಾನ್ಸಾಕ್ಷನ್ ಯಾವಾಗ ನಡೆದಿದೆ ಅನ್ನೋದು ಮಾತ್ರ ನೀವು ರೆಕಾರ್ಡ್ ಮಾಡಬೇಕಾಗತ್ತೆ. ಇದರಲ್ಲಿ ಯಾವ ಬೇಸಿಸ್ ಮೇಲನ್ನು ನೀವು ಅಕೌಂಟಿಂಗ್ನ ಫಾಲೋ ಮಾಡ್ಬೋದು ಅಂತ ಹೇಳ್ತಾರೆ. ಕ್ಯಾಶ್ ಬೇಸಿಸ್ ಅಂದರೆ ನೀವು ಕ್ಯಾಶ್ ಬಂದಾಗ ಮಾತ್ರ ರೆಕಾರ್ಡ್ ಮಾಡ್ಕೋಬೇಕು, ಓಕೆನಾ. ಮರ್ಕಂಟೈಲ್ ಬೇಸಿಸ್ ಅಥವಾ ಅಕ್ರೂವಲ್ ಬೇಸಿಸ್ ಅಂದರೆ ಯಾವಾಗ ಟ್ರಾನ್ಸಾಕ್ಷನ್ ನಡೆಯುತ್ತೋ, ಕ್ಯಾಶ್ ನಿಮಗೆ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ, ಆದರೆ ಈ ಥರ ಸೇಲ್ ಆಗಿದೆ, ಈ ಥರ ಪರ್ಚೇಸ್ ಆಗಿದೆ ಅನ್ನೋದು, ಆ ಎಂಟ್ರಿ ಅನ್ನೋದು ಯಾವಾಗ ಆಗುತ್ತೋ, ಯಾವಾಗ ಪರ್ಚೇಸ್ ಆಗುತ್ತೋ, ಯಾವಾಗ ಸೇಲ್ ಆಗುತ್ತೋ ಅವಾಗೆ ಹಾಕ್ಕೊಡ್ಬೇಕು. ವೆದರ್ ಕ್ಯಾಶ್ ನಿಮ್ಗೆ ಬಂದಿದೆಯೋ ಹೋಗಿದೆಯೋ ಗೊತ್ತಿಲ್ಲ, ಆದ್ರೂ ನೀವು ಹಾಕ್ಕೊಂಬಿಡ್ಬೇಕು. ಸೊ ಅದು ಸೆಕ್ಷನ್ 145. ಇದು ಸ್ಟಾರ್ಟಿಂಗ್ ನೀವು ತಿಳ್ಕೊಬೇಕು. ಮತ್ತು ಇದೇನಾಗುತ್ತಂದರೆ ಒಂದೇ ಸಲ ಸೆಟ್ ಮಾಡಿಬಿಡ್ಬೇಕು. ಸ್ಟಾರ್ಟಿಂಗಲ್ಲಿ ಕ್ಯಾಶ್ ಬೇಸಿಸ್ ಫಾಲೋ ಮಾಡ್ತಿದ್ದೀರಾ, ಮರ್ಕಂಟೈಲ್ ಬೇಸಿಸ್ ಫಾಲೋ ಮಾಡ್ತಿದ್ದೀರಾ ಅಂತ. ಸೊ ನೆಕ್ಸ್ಟ್ ಏನಾಗುತ್ತಂದರೆ, ನೀವು ಬುಕ್ ಆಫ್ ಅಕೌಂಟ್ಸ್ ಮಾಡ್ತೀರಾ, ಕಂಪನಿ ಅಕೌಂಟ್ಸ್ ಬೇಸಿಸ್ ಮೇಲೆ ಬುಕ್ ಆಫ್ ಅಕೌಂಟ್ಸ್ ಮಾಡಿರ್ತೀರ. ನೀನು ಒಂದು ಎಂಟ್ರಿ ಮಾಡಿದರೆ ಆ ಎಂಟ್ರಿನ ಅದೇ ಡೆಸಿಸಿವ್, ಅದೇ ಕನ್ಕ್ಲೂಸಿವ್ ಅಂತ ಹೇಳೋಕ್ಕಾಗಲ್ಲ. ಯಾಕಂದರೆ ನೀನು ಬುಕ್ಸ್ ಆಫ್ ಅಕೌಂಟ್ಸ್ ಮೇಂಟೈನ್ ಮಾಡಿರೋದು ಕಂಪನಿ ಅಕೌಂಟ್ಸ್ ಪ್ರಕಾರ, ಆದರೆ ನಮಗೆ ಬೇಕಾಗಿರೋದು ಇನ್ಕಮ್ ಟ್ಯಾಕ್ಸ್ ಪ್ರಕಾರ. ಸೊ ನಮಗೆ ಯಾವ್ದ್ಯಾವ್ದು ಎಕ್ಸ್ಕ್ಲೂಡ್ ಆಗುತ್ತೆ, ಯಾವ್ದಾವ್ದು ಇನ್ಕ್ಲೂಡ್ ಆಗುತ್ತೆ, ಆ ಕಂಪನಿ ಅಕೌಂಟ್ಸ್ ಪ್ರಕಾರ ಮಾಡಿರೋದ್ರಿಂದ ತೆಗೆದ್ರೆ ನಮಗೆ ಬೇಕಾದ ಪ್ರಾಫಿಟ್ಟು ಕರೆಕ್ಟಾಗಿ ಇನ್ಕಮ್ ಟ್ಯಾಕ್ಸ್ ಏನೇನು ಬೇಕು ಅದು ಆಗುತ್ತೆ. ಅದನ್ನ ಇವಾಗ ನಾವು ಕ್ಯಾಲ್ಕುಲೇಟ್ ಮಾಡೋದು ಕಲ್ತ್ಕೋಬೇಕು. ಅರ್ಥ ಆಯ್ತಾ? ಇಲ್ಲೇನು ಹೇಳಿದ್ದಾರೆ ಅಂದರೆ, ಬುಕ್ ಎಂಟ್ರೀಸ್ ಆರ್ ನಾಟ್ ಡೆಸಿಸಿವ್ ಆರ್ ಕನ್ಕ್ಲೂಸಿವ್ ಇನ್ ಅಲೋವಿಂಗ್ ಟ್ಯಾಕ್ಸ್ ಲಯಬಿಲಿಟಿ ಆಫ್ ಅ ಪರ್ಟಿಕ್ಯುಲರ್ ಐಟಮ್. ಮಿಯರ್ ಎಕ್ಸಿಸ್ಟೆನ್ಸ್ ಆರ್ ಆಬ್ಸೆನ್ಸ್ ಆಫ್ ಎಂಟ್ರೀಸ್ ಇನ್ ಬುಕ್ಸ್ ಆಫ್ ಅಕೌಂಟ್ಸ್ ಡಸ್ ನಾಟ್ ಲೀಡ್ ಟು ಎನಿ ಕನ್ಕ್ಲೂಷನ್ ಅಂಡರ್ IT. ಯಾಕೆ ಅಂದರೆ ನೀವು ಕಂಪನಿ ಅಕೌಂಟ್ಸ್ ಪ್ರಕಾರ ನೀವು ಎಂಟ್ರೀಸ್ನ ಪಾಸ್ ಮಾಡಿರ್ತೀವಿ, ಬುಕ್ಸ್ ಆಫ್ ಅಕೌಂಟ್ಸ್ನ ಮೇಂಟೈನ್ ಮಾಡಿರ್ತೀವಿ. ಸೊ ಹೇಗೆ ಇನ್ಕಮ್ ಟ್ಯಾಕ್ಸ್ ಪ್ರಕಾರ ನಾವು ಕ್ಯಾಲ್ಕುಲೇಟ್ ಮಾಡೋದು ಅನ್ನೋದನ್ನ ನಾವು ನೋಡೋಣ, ಓಕೆನಾ. ಸೊ ಇವಾಗ ನಾನು ಇದು ಫಾರ್ಮ್ಯಾಟ್ನ ತೋರಿಸ್ತೀನಿ. ಫಾರ್ಮ್ಯಾಟಿಂದ ಹೇಗೆ ಅಂತ ಕ್ಯಾಲ್ಕುಲೇಟ್ ಮಾಡೋದು ಅಂತ ಸಿಂಪಲಾಗಿ ಹೇಳ್ತೀನಿ, ಆಮೇಲೆ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಫಸ್ಟ್ ಏನು ಮಾಡಬೇಕಂದ್ರೆ, ನಾವು ಕಂಪನಿ ಅಕೌಂಟ್ಸ್ ಪ್ರಕಾರ ನಾವು P&L ಅಕೌಂಟೆಲ್ಲ ಪ್ರಿಪೇರ್ ಮಾಡಿರ್ತೀವಲ್ಲ, ಸೊ ಅದರಲ್ಲಿ ಬಂದಿರೋ ಪ್ರಾಫಿಟ್ನ ಇಲ್ಲಿ ಹಾಕ್ಕೋಬೇಕು, ಆಯಿತಾ. 2 ಕಾಲಮ್, ಫಸ್ಟ್ ಪರ್ಟಿಕ್ಯುಲರ್ಸ್ ಹಾಕ್ಕೋಬೇಕು, ಪರ್ಟಿಕ್ಯುಲರ್ಸು 2 ಕಾಲಮ್, ಅಮೌಂಟ್ ಕಾಲಮ್ ಹಾಕ್ಕೋಬೇಕು. ಸೊ ನೆಟ್ ಪ್ರಾಫಿಟ್ ಏನು ಬಂದಿದೆ ಅದನ್ನ ಇಲ್ಲಿ ಹಾಕ್ಕೋಬೇಕು, ಓಕೆನಾ. ಆಮೇಲೆ ಅಥವಾ ನಿಮ್ಗೇನಾರ ಲಾಸ್ ಬಂದಿತ್ತಂದರೆ ಲಾಸ್ನ ಇಲ್ಲಿ ಬ್ರ್ಯಾಕೆಟಲ್ಲಿ ಹಾಕ್ಕೋಬೇಕು, ಮೈನಸ್ ಫಿಗರ್ ಅಂತ ಕನ್ಸಿಡರ್ ಮಾಡಿಬಿಟ್ಟು. ಆಮೇಲೆ ಏನು ಮಾಡಬೇಕಂದ್ರೆ ಆ್ಯಡ್ ಮಾಡಬೇಕು. ಏನೇನು ಆ್ಯಡ್ ಮಾಡಬೇಕಂದ್ರೆ, ಎಕ್ಸ್ಪೆನ್ಸಸ್ ನಾಟ್ ಅಲೌಡ್ ಬಟ್ ಡೆಬಿಟೆಡ್. ಓಕೆ, ನಿಮ್ಮ ಕಂಪನಿ ಅಕೌಂಟ್ಸ್ ಪ್ರಕಾರ ಏನೇನೋ ಹಾಕ್ಕೊಂಬಿಟ್ಟಿರ್ತಾರೆ ಡೆಬಿಟಲ್ಲಿ, ಅದೆಲ್ಲ ಬರಬಾರ್ದು, ಕನ್ಸಿಡರ್ ಮಾಡಬಾರ್ದು. ಆ ಥರ ಕನ್ಸಿಡರ್ ಮಾಡೋದನ್ನು ನಾವು ಆ್ಯಡ್ ಮಾಡಬೇಕು. ಯಾಕೆ ಆ್ಯಡ್ ಮಾಡಬೇಕು, ಏನು ರೀಸನ್ಸ್ ಅನ್ನೋದನ್ನು ನಾನು ಆಮೇಲೆ ಹೇಳ್ತೀನಿ. ಸೊ ಜನ್ರಲಾಗಿ ಹೇಳ್ತಿರೋದು ಇದೆಲ್ಲ. ಎಕ್ಸ್ಪೆನ್ಸಸ್ಸು ಯಾವ್ದ್ಯಾವ್ದು ಅಲೋ ಆಗಿಲ್ವೋ ಅದನ್ನೆಲ್ಲ ಆ್ಯಡ್ ಮಾಡಬೇಕು. ಏನಕ್ಕೆ ಆ್ಯಡ್ ಮಾಡಬೇಕು, ಯಾಕೆ ಲೆಸ್ ಮಾಡಬಾರ್ದು, ಆ ಥರ ಎಲ್ಲ ನಿಮ್ಗೆ ಡೌಟ್ಸ್ ಬರುತ್ತೆ, ನಾನು ಹೇಳ್ತೀನಿ, ನೋಡ್ತೀರಿ. ಫಸ್ಟ್ ಏನು ಮಾಡಬೇಕು, ನೆಟ್ ಪ್ರಾಫಿಟ್ಟು ಬರ್ಕೋಬೇಕು. ಆಮೇಲೆ ಎಕ್ಸ್ಪೆನ್ಸಸ್ ನಾಟ್ ಅಲೌಡ್ ಆಗಿಲ್ಲ, ಅದನ್ನು ಡೆಬಿಟ್ ಮಾಡಿದರೆ ಅದನ್ನೆಲ್ಲ ಆ್ಯಡ್ ಮಾಡಬೇಕು. ಇದನ್ನೆಲ್ಲ ಸೇರಿಸಿ, ಸೊ ಇನ್ನೆರಡು ಆ್ಯಡ್ ಮಾಡಿ. ಸೊ ಇಲ್ಲಿ ನೋಡಿದ್ರಲ್ಲ, ಕೆಲವೊಂದು 14 ಎಷ್ಟಿದೆ, ಬಟ್ ಇದೆಲ್ಲ ಈಸಿಯಾಗಿ ಹೇಳ್ತೀನಿ ಹೇಗೆ ಅಂತ. 14 ಎಂಟ್ರೀಸ್ ಇದೆ. ಸೊ ಇದಾದಮೇಲೆ ಏನು ಮಾಡಬೇಕಂದ್ರೆ, ನೋಡಿದ್ರಲ್ವಾ, ಲೆಸ್ ಮಾಡಬೇಕು. ಎಕ್ಸ್ಪೆನ್ಸಸ್ ಅಲೋಡ್ ಬಟ್ ನಾಟ್ ಡೆಬಿಟೆಡ್, ಓಕೆನಾ. ಎಕ್ಸ್ಪೆನ್ಸಸ್ಸು ಅಲೋ ಆಗಿದೆ ಆದ್ರೂ ನೀವು ನನ್ನ ಡೆಬಿಟ್ ಮಾಡೇ ಇಲ್ಲ, ಬಿಟ್ಬಿಟ್ಟಿದ್ದೀರಾ, ಅದನ್ನೆಲ್ಲ ಡೆಬಿಟ್ ಮಾಡಬೇಕು. ಇಲ್ಲಿ ಲೆಸ್ ಮಾಡಬೇಕು, ಓಕೆನಾ. ಈ ಲಾಜಿಕ್ ನಾನು ಆಮೇಲೆ ಹೇಳ್ತೀನಿ, ಜಸ್ಟ್ ಸಿಂಪಲಾಗಿ ಹೇಳ್ತೀನಿ ಇವಾಗ. ಸೊ ಆಮೇಲೆ ಏನಂದರೆ, ಇದೊಂದು 5 ಇದೆ, ಸೊ 5 ಲೆಸ್ ಮಾಡಬೇಕು. ಆಮೇಲೆ ಇನ್ನೊಂದು ಲೆಸ್ ಮಾಡಬೇಕು, ಏನಂದರೆ ಇನ್ಕಮ್ ಯೂಸ್ಡ್ ಬಟ್ ನಾಟ್ ಅಲೌಡ್. ಓಕೆ, ಇನ್ಕಮ್ ಕ್ರೆಡಿಟೆಡ್ ಬಟ್ ನಾಟ್ ಅಲೌಡ್.
ಇನ್ಕಮು ಕ್ರೆಡಿಟ್ ಆಗಿದೆ, ಆದರೆ ಕ್ರೆಡಿಟ್ ಆಗಬಾರ್ದಾಗಿತ್ತು, ಆದ್ರೂ ಕ್ರೆಡಿಟ್ ಆಗಿದೆ, ಅದನ್ನು ಲೆಸ್ ಮಾಡಬೇಕು ನೀವು. ಓಕೆನಾ, ಇದು ಕೆಲವೊಂದು ಪಾಯಿಂಟ್ಸು, ಇದೊಂದು 8 ಪಾಯಿಂಟ್ಸ್ ಇದೆ. ಓಕೆನಾ, ಆಮೇಲೆ ಏನು ಮಾಡಬೇಕು ಅಂತ ನೋಡೋಣ. ಇದು ನೋಡಿ, ಆ್ಯಡ್ ಡೀಮ್ಡ್ ಇನ್ಕಮ್. ಓಕೆನಾ, ಇದು ಆ್ಯಕ್ಚುಲಿ ಇನ್ಕಮ್ನ ಕ್ರೆಡಿಟ್ ಮಾಡಬೇಕಾಗಿತ್ತು, ಆದರೆ ನೀವು ಕ್ರೆಡಿಟೇ ಮಾಡಿಲ್ಲ. ಸೊ ಅದನ್ನು ಕ್ರೆಡಿಟ್ ಮಾಡಬೇಕಾಗತ್ತೆ. ಅದನ್ನು ಓಕೆ, ಇದೆಲ್ಲನೂ ಕ್ರೆಡಿಟ್ ಮಾಡಬೇಕು. ಸೊ ಬೇಸಿಕಲಿ ಏನು ಮಾಡಬೇಕು ಅಂದರೆ, ಫಸ್ಟ್ ನೆಟ್ ಪ್ರಾಫಿಟ್ ಬರೀಬೇಕು. ನೆಟ್ ಪ್ರಾಫಿಟ್ ಆದಮೇಲೆ ಆ್ಯಡ್ ಎಕ್ಸ್ಪೆನ್ಸಸ್ ನಾಟ್ ಅಲೌಡ್ ಬಟ್ ಡೆಬಿಟೆಡ್, ಮತ್ತು ಲೆಸ್ಸು, ಲೆಸ್ಸು. ಓಕೆನಾ, ಲೆಸ್ ಎಕ್ಸ್ಪೆನ್ಸಸ್ ಅಲೌಡ್ ಬಟ್ ನಾಟ್ ಡೆಬಿಟೆಡ್, ಆಮೇಲೆ ಲೆಸ್ಸು ಇನ್ಕಮ್ಸ್ ಕ್ರೆಡಿಟೆಡ್ ಬಟ್ ನಾಟ್ ಅಲೌಡು, ಆಮೇಲೆ ಆ್ಯಡು ಇನ್ಕಮ್ ನಾಟ್ ಕ್ರೆಡಿಟೆಡ್ ಬಟ್ ಇಟ್ ಈಸ್ ಅಲೌಡ್. ಏನು ಮಾಡಬೇಕು, ಆ್ಯಡು ಲೆಸ್ಸು ಆ್ಯಡ್, ಆ ಥರ. ಅರ್ಥ ಆಯಿತಾ? ಸೊ ಇದು ಈಗ ಡೀಪಾಗಿ ಹೋಗೋಣ. ಫಸ್ಟ್ ನಾನು ನಿಮಗೆ ಈ P&Lದು ಜನರಲ್ ರೂಲ್ ಹೇಳ್ತೀನಿ, ಯಾಕೆ ಆ್ಯಡ್ ಮಾಡಬೇಕು, ಯಾಕೆ ಲೆಸ್ ಮಾಡಬೇಕು ಅಂತ. ನಿಮಗೆ ಡೌಟ್ ಇರ್ಬೋದು, ಸೊ ಆ್ಯಡ್ ಮಾಡಬಾರ್ದು ಆದ್ರೂ ಅದನ್ನ ಆ್ಯಡ್ ಮಾಡಬೇಕು, ಡೆಬಿಟ್ ಆಗೋಗಿದೆ ಆದ್ರೂ ಅದು ಯಾಕೆ ಆ್ಯಡ್ ಮಾಡಬೇಕು ಅಂತ. ಆ ಡೌಟ್ನ ನಾನೀಗ ಕ್ಲಾರಿಫೈ ಮಾಡ್ತೀನಿ ನಿಮಗೆ. ಸೊ ಹೇಗದನ್ನ ಅಂದರೆ, ಇದು P&L ಅಂತ ಅಂದ್ಕೊಳ್ಳಿ, ಡೆಬಿಟ್ಟು ಕ್ರೆಡಿಟ್ಟು, ಆಯಿತಾ. ಇಲ್ಲೆಲ್ಲ ಏನೇನೋ ಥಿಂಗ್ಸ್ ಇರುತ್ತೆ. ಡೆಬಿಟ್ ಅಂದರೆ ನೀವೇನು ಅಂದ್ಕೋಬೇಕಂದ್ರೆ, ಡೆಬಿಟ್ ಅಂದರೆ ಡಿಡಕ್ಟ್, ಮೈನಸ್ ಮಾಡಿದ್ದೀವಿ ಅಂತ. ಕ್ರೆಡಿಟ್ ಅಂದರೆ ಏನು ಅಂದ್ಕೋಬೇಕು ಅಂದರೆ ಆ್ಯಡ್ ಮಾಡಿದ್ದೀವಿ ಅಂತ. ಇಲ್ಲಿ ನಿಮಗೆ ಏನೇ ಅಡ್ಜಸ್ಟ್ಮೆಂಟ್ ಬರಲಿ, ಸೊ ಇವಾಗ ಇದನ್ನ ಏನೋ ಒಂದು ಆ್ಯಡ್ ಮಾಡಿದ್ದೀನಿ. ಓಕೆ, ಎಕ್ಸಾಂಪಲ್ ಫೈನ್ಸ್ ಆ್ಯಂಡ್ ಪೆನಾಲ್ಟೀಸ್. ಓಕೆನಾ, ಫೈನ್ಸ್ ಆ್ಯಂಡ್ ಪೆನಾಲ್ಟೀಸ್. ಸೊ ಎಷ್ಟೋ ಇದೆ, ಆದರೆ ಇದು ಆ್ಯಡ್ ಮಾಡಬಾರ್ದು, ಇದು ಅಲೋ ಇಲ್ಲ, ಆದರೂ ಡೆಬಿಟ್ ಮಾಡಿಬಿಟ್ಟಿದ್ಯಾ. ಸೊ ಇವಾಗೇನು ಮಾಡಬೇಕು ಅಂದರೆ, ಡೆಬಿಟ್ ಅಂದರೆ ಏನೋ ಮೈನಸ್ಸು, ಆಲ್ರೆಡಿ ಮೈನಸ್ ಆಗಿದೆ. ಮೈನಸ್ ಆಗಿರೋದನ್ನು ತೆಗೆದ್ಬಿಡ್ಬೇಕಂದ್ರೆ ಏನು ಮಾಡಬೇಕು, ಪ್ಲಸ್ ಮಾಡಬೇಕು. ಅದೇ ರೀತಿ ಇಷ್ಟೇ ಲಾಜಿಕ್ಕು. ಈ ಕಡೆ ಕ್ರೆಡಿಟಲ್ಲಿ ನೋಡ್ಕೊಂತನ್ಕೋ, ಬೈ ಅಗ್ರಿಕಲ್ಚರ್, ಇಲ್ಲಿ ಬೈ ಅಗ್ರಿಕಲ್ಚರಲ್ ಇನ್ಕಮ್. ಓಕೆ, ಸೊ ಅಗ್ರಿಕಲ್ಚರಲ್ ಇನ್ಕಮ್ ಅಂತ ಇಷ್ಟು ಹಾಕ್ಬಿಟ್ಟಿರ್ತೀರ. ಇದು ಕ್ರೆಡಿಟ್ ಆಗೋಗಿದೆ, ಆದರೆ ಇದು ಅಲೋ ಇಲ್ಲ. ಇದೇನಿದು ಕ್ರೆಡಿಟ್ ಅಂದರೆ, ನಾನೇನು ಹೇಳಿದೆ, ಕ್ರೆಡಿಟ್ ಅಂದರೆ ಆ್ಯಡ್ ಸಿಂಬಲ್ ಅಂತ. ಸೊ ಇದನ್ನ ನಾವು ತೆಗೆದುಬಿಡ್ಬೇಕಂದ್ರೆ ಏನು ಮಾಡಬೇಕು, ಮೈನಸ್ ಮಾಡಬೇಕು. ಸೊ ಅದಕ್ಕೆ ಲೆಸ್ಸಲ್ಲಿ ಬರಿತೀವಿ, ಇಷ್ಟೇ, ಇನ್ನೇನು ಲಾಜಿಕ್ ಇಲ್ಲ ಅದರಲ್ಲಿ. ಇಷ್ಟನ್ನು ನೀವು ಫಾಲೋ ಮಾಡಿದ್ರೆ ಸಾಕು. ಓಕೆನಾ, ಈಗ ನಾನು P&Lಲ್ಲಿ ಈಚ್ ಆ್ಯಂಡ್ ಎವ್ರಿ ಎಕ್ಸ್ಪ್ಲನೇಷನ್ ಹೇಗೆ ಅಂತ ನಾನು ತೋರಿಸ್ತೀನಿ. ಸೊ ಅದಕ್ಕಿಂತ ಮುಂಚೆ ನಮ್ಮ ಸೆಕ್ಷನ್ಸ್ನ ಫಸ್ಟ್ ಕ್ಲಾರಿಫೈ ಮಾಡ್ಕೋಬೇಕು. ಸೊ ಇಲ್ಲಿ ನೋಡಿ, ಫಸ್ಟು ಚಾರ್ಜಿಂಗ್ ಸೆಕ್ಷನ್, ನಾನು ಹೇಳಿದೆ ಅಲ್ವಾ, ಸೆಕ್ಷನ್ 28 ಸ್ಟಾರ್ಟ್ ಆಗುತ್ತೆ. ಇದು ಬಂದ್ಬಿಟ್ಟು ಚಾರ್ಜಿಂಗ್ ಸೆಕ್ಷನ್ ಅಂತ. ಫಸ್ಟ್ ಏನು ಹೇಳ್ತಿದ್ದಾರೆ ಅಂದರೆ, ದ ಪ್ರಾಫಿಟ್ಸ್ ಆ್ಯಂಡ್ ಗೇನ್ಸ್ ಆಫ್ ಎನಿ ಬಿಸ್ನೆಸ್ ಆರ್ ಪ್ರೊಫೆಷನ್ ಕ್ಯಾರಿಡ್ ಆನ್ ಬೈ ದ ಅಸೆಸಿ ಅಟ್ ಎನಿ ಟೈಮ್ ಡ್ಯೂರಿಂಗ್ ದ ಪ್ರೀವಿಯಸ್ ಇಯರ್. ಸೊ ಇದೇನೆಂದರೆ, ಈ ಪ್ರಾಫಿಟ್ಟು ಅಥವಾ ಗೇನು ಯಾವುದನ್ನು, ಬಿಸ್ನೆಸ್ಸನ್ನು ಆಗಲಿ ಪ್ರೊಫೆಷನಲ್ ಆಗಲಿ ಏನನ್ನ ಆಗಲಿ, ಈ ಪ್ರಾಫಿಟ್ಸ್ ಆ್ಯಂಡ್ ಗೇನ್ಸ್ ಬಂದ್ಬಿಟ್ಟು ಲಾಸ್ಟ್ ಇಯರ್ದೇ ಇರಬೇಕು. ಅದು ಲಾಸ್ಟಲ್ಲ, ಬರೀ ಪ್ರೀವಿಯಸ್ ಇಯರ್ ಇದೆಲ್ಲ, ಪ್ರೀವಿಯಸ್ ಇಯರ್ದು ಮಾತ್ರ ಇರಬೇಕು ಅಸೆಸಿದು. ಓಕೆನಾ, ಬೇರೆ ಯಾವುದು ಮಾಡಬಾರ್ದು ಅಂತ ಇದು ಹೇಳುತ್ತೆ. ಇದು ಸೆಕ್ಷನ್ 28. ಓಕೆನಾ, ಸಬ್ಸೆಕ್ಷನ್ 1 ಅಂತ. ನೆಕ್ಸ್ಟು, ಎನಿ ಕಾಂಪೆನ್ಸೇಷನ್ ಆರ್ ಅದರ್ ಪೇಮೆಂಟ್ ಡ್ಯೂ ಟು ಆರ್ ರಿಸೀವ್ಡ್ ಬೈ ಎನಿ ಪರ್ಸನ್ ಅಟ್ ಆರ್ ಇನ್ ಕನೆಕ್ಷನ್ ವಿತ್. ಓಕೆನಾ, ಅಂದರೆ ಯಾವುದನ್ನ ಕಾಂಪೆನ್ಸೇಷನು ಅಥವಾ ಪೇಮೆಂಟ್ ಯಾರ್ದನ್ನ ಡ್ಯೂ ಇದ್ದು ಈಗ ರಿಸೀವ್ ಆಗಿದ್ದರೆ ಅದನ್ನು ನಾವು ಕನ್ಸಿಡರ್ ಮಾಡ್ಬೋದು. ಅದರಲ್ಲಿ ಯಾವ್ದು termination of his management or modification of the terms and condition relating thereto in case the person is managing the whole or substantially the whole affairs of an Indian company. So ಇದೇನಂದರೆ, there is one company ಅಂತ,
ಸೊ ಇದೇನು ಹೇಳುತ್ತೆ ಅಂದರೆ, ಒಂದು ಇಂಡಿಯನ್ ಕಂಪನಿ, ಆ ಇಂಡಿಯನ್ ಕಂಪನಿಯಲ್ಲಿ ನಿಮ್ಮದು ಹೋಲ್ ಆರ್ ಸಬ್ಸ್ಟ್ಯಾನ್ಷಿಯಲಿ ಸ್ವಲ್ಪ ಎಲ್ಲ ಅಫೇರ್ಸ್ ಆಫ್ ಅ ಕಂಪನಿ ಬಂದ್ಬಿಟ್ಟು ಪೂರ್ತಿ ಇತ್ತು, ಅಥವಾ ಸ್ವಲ್ಪ ಅಫೇರ್ಸ್ ನಿಮ್ಮ ಕಡೆಯಿಂದ ಇದ್ದರೆ, ಎರಡು ಕಡೆನೂ ಆಗಲಿ, ಓಕೆನಾ, ಎಲ್ಲ ನಿಮ್ಮದೇ ಪೂರ್ತಿ ಇರ್ಬೋದು, ಅಥವಾ ಚಿಕ್ಕದು ಒಂದು ಸ್ವಲ್ಪ ಅಫೇರ್ಸ್ ನಿಮ್ಮದೇ ಆದರೆ ಅದು ಇಂಡಿಯನ್ ಕಂಪನಿ ಆಗಿದ್ರೆ ಅಲ್ಲೇನ ಈ ಥರ ಟರ್ಮಿನೇಷನ್ ಆಗಿರುತ್ತಲ್ಲ, ಟರ್ಮಿನೇಷನ್ ಆಫ್ ಮ್ಯಾನೇಜ್ಮೆಂಟ್ ಆರ್ ಮಾಡಿಫಿಕೇಷನ್ ಆಫ್ ದ ಟರ್ಮ್ಸ್. ಈಗ ಒಂದು ಕಾಂಟ್ರಾಕ್ಟ್ ತೊಗೊಂಡಿರ್ತೀರ ಅಂದ್ಕೊಳ್ಳಿ, ಆ ಕಾಂಟ್ರಾಕ್ಟು ಅವ್ರು ಹೇಳ್ತಾರೆ ಇಷ್ಟು 24 ಇಯರ್ಸ್ ಕಾಂಟ್ರಾಕ್ಟ್ ಅಂತ. ಆಮೇಲೆ ಏನು ಹೇಳ್ತಾರೆ ಅವರು, ಬೇಡ ನಮಗೆ ಈಗ ಸಾಕಾಗೋಗಿದೆ, ನಾವು ಈ ಕಾಂಟ್ರಾಕ್ಟ್ನ ಟರ್ಮಿನೇಟ್ ಮಾಡಿಬಿಡ್ತೀವಿ, ಈ ಬಿಸ್ನೆಸ್ನ ನಮ್ಗೆ ಬೇಕಾಗಿಲ್ಲ, ಟರ್ಮಿನೇಟ್ ಮಾಡ್ತೀವಿ. ಸೊ ಅವಾಗ ಏನಂತಾರೆ, ನಾನು ನಂಬ್ಕೊಂಡು ನಾನು ಕಾಂಟ್ರಾಕ್ಟ್ ಒಪ್ಕೊಂಡಿದ್ದೆ, ಆದರೆ ನೀವು ಈ ಥರ ಮಾಡಿದ್ರಲ್ವಾ ಅಂತ ಹೇಳ್ತಾರೆ. ಸೊ ನನಗೆ ಇವಾಗ ಲಾಸ್ ಅಲ್ವಾ ಅಂತ ಹೇಳ್ತಾರೆ. ಅದಕ್ಕೆ ಏನು ಮಾಡ್ತಾರೆ, ಆ ಕ್ಯಾನ್ಸಲ್ ಮಾಡಿರೋ ಕಾಂಟ್ರಾಕ್ಟಿಂದ ಸ್ವಲ್ಪ ಹಣನ ಅವ್ರು ನಮಗೆ ಕೊಡ್ತಾರೆ, ಕಾಂಪೆನ್ಸೇಷನ್ ಆಗಿ ಕೊಡ್ತಾರೆ. ಓಕೆ, ನಾವು ನಿಮ್ಗೆ ಇಷ್ಟೊಂದು ಲಾಸ್ ಮಾಡಿದ್ವಲ್ಲ, ಅದಕ್ಕೆ ನೀವು ಸ್ವಲ್ಪ ಹಣನ ಇಟ್ಕೊಳ್ಳಿ ಅಂತ ಕಾಂಪೆನ್ಸೇಷನ್ಗೆ ಕೊಡ್ತಾರೆ. ಅರ್ಥ ಆಯಿತಾ? ನಿಮಗೆ ಲಾಸ್ ಆಗಿದೆಯಲ್ಲ ನನ್ನಿಂದ, ಅದಕ್ಕೋಸ್ಕರ ನಿಮ್ಗೆ ಯೂಸ್ ಆಗಲಿ ಅಂತ ಇಷ್ಟೊಂದು ಅಮೌಂಟ್ ಅಂತ ಕೊಡ್ತಾರೆ. ಆ ಅಮೌಂಟ್ ಏನೇನೋ ಬಂದಿದ್ರೆ ಅದನ್ನು PGBP ಇದರಲ್ಲಿ ಹೆಡ್ಡಲ್ಲಿ ತೊಗೊಬೇಕಾಗತ್ತೆ ಅಂತ ಹೇಳ್ತಾರೆ. ಇಲ್ಲಿ ನೋಡಿ, ಟರ್ಮಿನೇಷನ್ ಆಫ್ ಮ್ಯಾನೇಜ್ಮೆಂಟ್ ಅಥವಾ ಮಾಡಿಫಿಕೇಷನ್ ಯಾವುದನ್ನ ಆಗಲಿ ಅಮೌಂಟ್ ಬಂದಿದ್ರೆ ಅಂತ ಲೆಕ್ಕ. ಸೊ ಇಲ್ಲಿ ನಿಮಗೆ 1 ಪಾಯಿಂಟ್ ಅರ್ಥ ಆದರೆ ಸಾಕು, ಮಿಕ್ಕಿದ 3 ಪಾಯಿಂಟು ಅಂದರೆ ಇಲ್ಲಿ ಇದನ್ನ ಸೇರಿಸ್ಕೊಂಡು 3 ಪಾಯಿಂಟು ಸೇಮ್ ಇದೆ. ಆದರೆ ಈ ಪ್ಲೇಸಲ್ಲಿ ಮ್ಯಾನೇಜ್ಮೆಂಟ್ ಪ್ಲೇಸಲ್ಲಿ ಆಫೀಸ್ ಇರುತ್ತೆ, ಆಫೀಸ್ ಪ್ಲೇಸಲ್ಲಿ ಹೋಲ್ಡಿಂಗ್ ಏಜೆನ್ಸಿ ಅಂತ ಇರುತ್ತೆ ಅಷ್ಟೇ. ನೆಕ್ಸ್ಟ್ ಪಾಯಿಂಟ್ ಬಂದ್ಬಿಟ್ಟು, ವೆಸ್ಟಿಂಗ್ ಇನ್ ದ ಗವರ್ನಮೆಂಟ್ ಆರ್ ಇನ್ ಎನಿ ಕಾರ್ಪೊರೇಷನ್ ಓನ್ಡ್ ಆ್ಯಂಡ್ ಕಂಟ್ರೋಲ್ಡ್ ಬೈ ದ ಗವರ್ನಮೆಂಟ್ ಅಂಡರ್ any law for the time being in force of the management of any property or business. ವೆಸ್ಟಿಂಗ್ ಅಂದರೆ ಪವರ್ ಅಂತ. ಸೊ ಎಲ್ಲನ ಗೌರ್ಮೆಂಟ್ ಇನ್ಸ್ಟಿಟ್ಯೂಷನ್ಸಲ್ಲಿ ಇನ್ವೆಸ್ಟ್ ಮಾಡೋದಿದ್ರೆ, ಸೊ ಅಲ್ಲಿಂದ ಏನಾನ ಅಮೌಂಟು ಅಥವಾ ಎಕ್ಸ್ಪೆಂಡಿಚರ್ ಏನು ಹಾಕಿದ್ರೆ ಅದು ಇದರಲ್ಲಿ ಚಾರ್ಜಬಲ್ ಆಗುತ್ತೆ, ಓಕೆನಾ. ಸೇಮ್ ನಾನು ಹೇಳ್ದಂಗೆ ಕಾಂಟ್ರಾಕ್ಟ್ ಏನಾರ ಟರ್ಮಿನೇಟ್ ಆಗಿದ್ರೆ ಬಿಸ್ನೆಸ್ಗೆ, ಅದು ಇದೆ ಇಷ್ಟು ಸೆಕೆಂಡ್ ಪಾಯಿಂಟ್, ಓಕೆನಾ. ಇದರಲ್ಲಿ ಏನು ಹೇಳುತ್ತೆ ಅಂದರೆ, ಟರ್ಮಿನೇಷನ್ ಏನನ್ನ ನೋಡಿ, ಇಲ್ಲಿ ಟರ್ಮಿನೇಷನ್ ಇಲ್ಲೊಂದು ಗೌರ್ಮೆಂಟ್ ಇನ್ವೆಸ್ಟ್ ಮಾಡಿರೋದು, ಏನರದು ಮ್ಯಾನೇಜ್ಮೆಂಟ್ದು, ಆಮೇಲೆ ಇಲ್ಲಿ ಆಫೀಸ್ದು, ಏಜೆನ್ಸಿದು, ಇಲ್ಲಿ ಬಂದುಬಿಟ್ಟು ಕಾಂಟ್ರಾಕ್ಟ್ ಟರ್ಮಿನೇಷನ್ ಅಥವಾ ಮಾಡಿಫಿಕೇಷನ್ ಇನ್ ದ ಟರ್ಮ್ಸ್ ಆ್ಯಂಡ್ ಕಂಡೀಷನ್, ಇಷ್ಟನ್ನು ಬಂದು ನಾವು ಇನ್ಕಮ್ ಚಾರ್ಜಬಲ್ ಅಂಡರ್ ದ ಸೆಕ್ಷನ್ 28 ಅಂತ ಕನ್ಸಿಡರ್ ಮಾಡಬೇಕು. ನೆಕ್ಸ್ಟ್ ಏನು ಹೇಳ್ತಾರೆ ಅಂದರೆ, in case of an assessee carrying on export business, the following incentives, ಓಕೆನಾ. ಸೊ ಇದೇನು ಹೇಳುತ್ತಂದರೆ, ಎಕ್ಸ್ಪೋರ್ಟ್ ಬಿಸ್ನೆಸ್ನ ಕ್ಯಾರಿ ಮಾಡಿಬಿಟ್ಟು ಹಾಗೆ ನಮಗೆ ಇನ್ಕಮ್ ಅಥವಾ ಪ್ರಾಫಿಟ್ ಬಂದಿದ್ದರೆ, ಸೊ ಅದ್ರೂ PGBP ಅಂಡರಲ್ಲಿ ಕನ್ಸಿಡರ್ ಮಾಡಬೇಕು. ಯಾವ್ದು ನೋಡೋಣ. ಇಂಪೋರ್ಟ್ ಎಂಟೈಟಲ್ಮೆಂಟ್ಸ್ ಮೇಲೆ ಪ್ರಾಫಿಟ್ ಬಂದಿದೆ, ಸೇಲ್ ಮಾಡಿಬಿಟ್ಟು ಪ್ರಾಫಿಟ್ ಬಂದಿದೆ ಅದು, ಮತ್ತು ಕ್ಯಾಶ್ ಅಸಿಸ್ಟೆನ್ಸ್ ಅಗೇನ್ಸ್ಟ್ ಎಕ್ಸ್ಪೋರ್ಟ್ ಅಂಡರ್ ಎನಿ ಸ್ಕೀಮ್ ಆಫ್ ಗೌರ್ಮೆಂಟ್ ಆಫ್ ಇಂಡಿಯಾ. ಸೊ ನೀವೇನೇನ ಕ್ಯಾಶ್ ಹೆಲ್ಪ್ ತೊಗೊಂಡಿರ್ತೀರ ಗೌರ್ಮೆಂಟ್ ಆಫ್ ಇಂಡಿಯಾ ಅಲ್ಲಿ, ಆ ಕ್ಯಾಶ್ನೂ ನಾವು ಈ ಇನ್ಕಮ್ ಆಗಿ ಕನ್ಸಿಡರ್ ಮಾಡಬೇಕು. ಆಮೇಲೆ ಕಸ್ಟಮ್ಸ್ ಡ್ಯೂಟಿ, ಎಕ್ಸೈಸ್ ರೀಪೇಡು, ಡಿಬೆಂಚರ್ಸ್ ರೀಪೇಯಬಲು ಅಥವಾ ಡ್ರಾಬ್ಯಾಕು, ಇದೆಲ್ಲ ಕನ್ಸಿಡರ್ ಮಾಡಬೇಕು. ಆಮೇಲೆ ಪ್ರಾಫಿಟ್ ಆನ್ ಡ್ಯೂಟಿ ಫ್ರೀ ರೆಪ್ಲೆನಿಶ್ಮೆಂಟ್ ಸರ್ಟಿಫಿಕೇಟ್, ಓಕೆ. ಈ ಸರ್ಟಿಫಿಕೇಟ್ಸ್ ಮೇಲೆ ನನ್ನ ಪ್ರಾಫಿಟ್ ಏನಾನ ಸಿಕ್ಕಿದ್ರೆ, ಸೊ ಅದನ್ನು ಕನ್ಸಿಡರ್ ಮಾಡಬೇಕು. ನೆಕ್ಸ್ಟ್ ಬಂದ್ಬಿಟ್ಟು, ವ್ಯಾಲ್ಯೂ ಆಫ್ ಎನಿ ಬೆನಿಫಿಟ್ ಆಫ್ ಪರ್ಕ್ವಿಸಿಟ್ ವೆದರ್ ಕನ್ವರ್ಟಬಲ್ ಇಂಟು ಮನಿ ಆರ್ ನಾಟ್ ಅರೈಸಿಂಗ್ ಫ್ರಮ್ ದ ಬಿಸ್ನೆಸ್ ಆರ್ ದ ಎಕ್ಸೈಸ್ ಆಫ್ ದ ಪ್ರೊಫೆಷನ್. ಸೊ ಈಗ ಪ್ರೊಫೆಷನ್ ತೊಗೊಳ್ಳಿ, ಫಾರ್ ಎಕ್ಸಾಂಪಲ್ ಪ್ರೊಫೆಷನ್ ತೊಗೊಂಡ್ರೆ ಒಂದು ಡಾಕ್ಟರು, ಆ ಡಾಕ್ಟರ್ಗೆ ಒಂದು ಪೇಷಂಟ್ ಬರ್ತಾರೆ, ಆ ಪೇಷಂಟ್ಗೆ ಏನೋ ರೋಗ ಇರುತ್ತೆ, ಸೊ ಈ ಡಾಕ್ಟರ್ ಕ್ಯೂರ್ ಮಾಡ್ತಾರೆ. ಸೊ ಆ ಕೃತಜ್ಞತೆಯಿಂದ ಅವನೇನೋ ಒಂದು ಗಿಫ್ಟ್ ಕೊಡ್ತಾನೆ. ಆ ಗಿಫ್ಟ್ ಬಂದುಬಿಟ್ಟು ವ್ಯಾಲ್ಯೂ ಆಫ್ ಎನಿ ಬೆನಿಫಿಟ್ ಆರ್ ಪರ್ಕ್ವಿಸಿಟ್, ಮನಿಗೆ ಕನ್ವರ್ಟನ್ನು ಆಗ್ಬೋದು ಅಥವಾ ಕನ್ವರ್ಟ್ ಮಾಡ್ದಿರನ್ನ ಇರೋಕ್ಕಾಗ್ಬೋದು, ಯಾವುದನ್ನು ಆಗ್ಬೋದು, ಅದನ್ನು ನಾವು PGBP ಇನ್ಕಮ್ ಆಗಿ ಕನ್ಸಿಡರ್ ಮಾಡಬೇಕು. ಅರ್ಥ ಆಯ್ತಾ? ಇದು ಮನಿ ಅಂದರೆ ಜಸ್ಟ್ ಕಾಸು ಕೊಡೋದು ಅಥವಾ ಕೂಪನ್ಸ್ ಈ ಥರ ಕೊಡೋದು. ಆದರೆ ನಾಟ್ ಕನ್ವರ್ಟಬಲ್ ಇಂಟು ಮನಿ ಅಂದರೆ
ಈ ಕಾರು ಅಥವಾ ಗಿಫ್ಟು ಬೇರೆ ಏನಾನ ಅದೆಲ್ಲನೂ PGBP ಅಂಡರ್ಗೆ ಬರುತ್ತೆ. ನೆಕ್ಸ್ಟ್ ಏನಂದರೆ ಎನಿ ಇಂಟ್ರೆಸ್ಟ್ ಸ್ಯಾಲ್ರಿ ಬೋನಸ್ ಡ್ಯೂ ಟು ಆರ್ ರಿಸೀವ್ಡ್ ಬೈ ದ ಪಾರ್ಟ್ನರ್ ಇನ್ ದ ಫರ್ಮ್ ಟು ದ ಎಕ್ಸ್ಟೆಂಟ್ ಇಟ್ ಇಸ್ ಅಲೌಡ್ ಆಸ್ ಡಿಡಕ್ಷನ್ ಇನ್ ದ ಹ್ಯಾಂಡ್ಸ್ ಆಫ್ ದ ಫರ್ಮ್. ಸೊ ನಾನು ಇದನ್ನು ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ, ಎಲ್ಲ ಪಾಯಿಂಟ್ಸು ಯಾವ್ದ್ಯಾವುದು ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡಬೇಕು ಅದಕ್ಕೆ ಮತ್ತೆ ನಾನು ಒಂದು ಎಕ್ಸ್ಪ್ಲನೇಷನ್ ಇಡ್ತೀನಿ, ಅದನ್ನ ನೋಡಿ ಪ್ಲೀಸ್. ಇದೇನಂದರೆ ಸೊ ಇವಾಗ 3 lakhsವರೆಗೂ ಇಂಟ್ರೆಸ್ಟ್ ಸ್ಯಾಲ್ರಿ ಅಥವಾ ಇದು ಕೊಟ್ಟರೆ ಅದನ್ನು ಬಂದ್ಬಿಟ್ಟು PGBP ಅಂಡರ್ ಕನ್ಸಿಡರ್ ಮಾಡಬೇಕು. ನೀವೇನು ಅನ್ಕೊತೀರಾ, ಒಂದು ಫರ್ಮ್ ಇದೆ, ಒಂದು ಫರ್ಮಲ್ಲಿ ಒಂದು ಪಾರ್ಟ್ನರ್ಗೆ ನಾನು ಸ್ಯಾಲ್ರಿ ಕೊಡ್ತೀನಿ ಅಂದ್ಕೊಳ್ಳಿ. ಆ ಸ್ಯಾಲ್ರಿ ಕೊಡೋದನ್ನು ನಾನು ಏನಂತೀನಿ, ಇನ್ಕಮ್ ಫ್ರಮ್ ಸ್ಯಾಲ್ರಿ ಅಂತೂ ತೊಗೊಬಾರ್ದು. ಯಾಕಂದರೆ ಅದು ಪಾರ್ಟ್ನರ್ ಅಂದರೆ ಏನು, ನೀನೇನೋ ಕೆಲಸ ಮಾಡ್ತಾಯಿದ್ದೆ ನಿನಗೆ ಹಣ ಸಿಕ್ಕಿದೆ ಅಲ್ಲ ಇದು ಬಂದ್ಬಿಟ್ಟು ಫರ್ಮ್ ನಿನ್ನ ದುಡ್ಡನ್ನೇ ನೀನು ಇನ್ವೆಸ್ಟ್ ಮಾಡಿ ನೀನು ಪ್ರಾಫಿಟ್ ತೊಗೊತಾ ಇರೋದ್ರಿಂದ ಅದು ಇನ್ಕಮ್ ಫ್ರಮ್ PGBP ಆರ್ ಪ್ರೊಫೆಷನ್ ಇನ್ಕಮ್ ಫ್ರಮ್ PGBP ಅಂತ ಕನ್ಸಿಡರ್ ಮಾಡಬೇಕು. ಇಂಟ್ರೆಸ್ಟ್ ಆಗಲಿ, ಸ್ಯಾಲ್ರಿ ಆಗಲಿ, ಬೋನಸ್ ಆಗಲಿ, ಕಮಿಷನ್ ಆಗಲಿ. ಆದರೆ ಇದು ಟು ದ ಎಕ್ಸ್ಟೆಂಟ್ ಅವರಲ್ಲಿ ನಾನು ಮುಂದಿನ ವೀಡಿಯೋಸಲ್ಲಿ ಹೇಳ್ತೀನಿ, ಒಂದು ಎಕ್ಸ್ಟೆಂಟ್ ಕೊಟ್ಟಿರ್ತಾರೆ, ಆ ಎಕ್ಸ್ಟೆಂಟ್ವರೆಗೂ ಅಲೋ ಆಗುತ್ತೆ ಆಯಿತಾ, ಡಿಡಕ್ಷನ್ಗೆ ಅಲೋ ಆಗುತ್ತೆ. ಇಲ್ಲಾಂದರೆ ಆ ಎಕ್ಸ್ಟೆಂಟ್ ಜಾಸ್ತಿ ಮಾಡಿ ನೀವೇನ ಪೇ ಮಾಡಿದ್ರೆ ಅದು ಬರಲ್ಲ. ಓಕೆನಾ. ನೆಕ್ಸ್ಟ್ ಏನಂತೀರ, any sum received or receivable in cash or kind under any agreement for not carrying out any activity in relation to business or profession, not sharing any know-how, patent right, copyright, trademark, license, franchise or any other business of commercial right of similar nature or information or technique likely to assist in the manufacture of processing of goods or provision of services. ಸೊ ಇದೊಂದು ಇಂಪಾರ್ಟೆಂಟ್ ಸೆಕ್ಷನು. ಇದೇನೆಂದರೆ ಈಗ ನಾನು ಅಂದ್ಕೊಳ್ಳಿ, ನಾನು ಎ ಅಂತ ಅಂದ್ಕೊಳ್ಳಿ. ಎ ಬಂದ್ಬಿಟ್ಟು ಏನಂತೆ, ಒಂದು ಕಡೆ ಫುಲ್ ರಿಸರ್ಚ್ ಎಲ್ಲ ಮಾಡಿಬಿಟ್ಟು ಅಲ್ಲಿರೋ ಪೀಪಲ್ ಬಗ್ಗೆ ಎಲ್ಲ ಫುಲ್ ತಿಳ್ಕೊಂಡು ನಾನು ಈ ಥರ ಏನು ಎಸ್ಟಾಬ್ಲಿಷ್ ಮಾಡ್ಕೊತೀನಿ ಒಂದು ಫ್ಯಾಕ್ಟ್ರಿನ. ಆಮೇಲೆ ಏನು ಮಾಡ್ತಾರೆ, ಸ್ವಲ್ಪ ದಿನ ಆದಮೇಲೆ ನಾನು ಈ ಥರ ಸ್ವಲ್ಪ ಎಲ್ಲ ಮಾಡಿಕೊಂಡಾಗ ಬೇರೆ ಇನ್ನೊಬ್ಬರು ಬಂದು ಅದೇ ಜಾಗದಲ್ಲೇ ಇನ್ನೊಂದು ಫ್ಯಾಕ್ಟ್ರಿನ ಓಪನ್ ಮಾಡ್ತಾರೆ. ಆವಾಗ ನಾನೇನು ಹೇಳ್ಬೋದು, ಅವರಿಗೆ ಒಂದು ಆಪ್ಷನ್ ಕೊಡ್ಬೋದು, ನೋಡಿ ಈ ಥರ ನಾನು ಎಲ್ಲ ರಿಸರ್ಚ್ ಎಲ್ಲ ಮಾಡಿದ್ದೀನಿ, ನೀವು ಮತ್ತೆ ಇಲ್ಲೇ ಬಂದು ಇದು ಮಾಡಿದೆ ನನ್ನ ಫ್ಯಾಕ್ಟ್ರಿಗೆ ತೊಂದರೆ ಆಗುತ್ತೆ, ಸೊ ನಾನು ಇಷ್ಟು ಅಮೌಂಟ್ ಅಂತ ಕೊಡ್ತಾಯಿದ್ದೀನಿ, ನೀವು ಇಲ್ಲಿ ಆ್ಯಕ್ಟಿವಿಟಿನ ಕ್ಯಾರಿ ಮಾಡಬಾರ್ದು. ಓಕೆನಾ. ಆ ಥರ ಇದು ಎ ಪಾಯಿಂಟು, ಕ್ಯಾರಿ ಔಟ್ ಮಾಡಬಾರ್ದು, ಇಷ್ಟು ಅಮೌಂಟ್ ಅಂತ ಕೊಡ್ತೀನಿ, ಆ ಅಮೌಂಟ್ನೂ ನಾವು ಕನ್ಸಿಡರ್ ಮಾಡ್ಕೋಬೇಕು ಆಯಿತಾ. ಅಥವಾ ನೀವೇ ಒಂದು ಕಡೆ ಹೋಗಿ ಇನ್ವೆಸ್ಟ್ ಮಾಡ್ತೀರಾ, ಸೊ ಅವಾಗ ಬೇರೆ ಯಾರೋ ಹೇಳ್ತಾರೆ ಈ ಥರ ನಾನು ನಿಮಗೆ ಇಷ್ಟು ಅಮೌಂಟ್ ಅಂತ ಕೊಡ್ತಿದ್ದೀನಿ, ಪ್ಲೀಸ್ ನಮಗೆ ಇಲ್ಲಿ ಬಿಸ್ನೆಸ್ಸನ್ನು ಮಾಡ್ಕೋಬೇಡಿ, ಫ್ಯಾಕ್ಟ್ರಿ ಓಪನ್ ಮಾಡಬೇಡಿ ಅಂದಾಗ ಅವ್ರು ನಮಗೆ ಹಣ ಕೊಟ್ಟಾಗ ಆ ಹಣ ಬಂದುಬಿಟ್ಟು PGBPಯಲ್ಲಿ ಇನ್ಕ್ಲೂಡ್ ಆಗುತ್ತೆ. ಇದು ಎ ಪಾಯಿಂಟು. ಇವಾಗ ಬಿ ಪಾಯಿಂಟ್ ಹೋಗೋಣ. ಬಿ ಪಾಯಿಂಟ್ಗೆ ಏನಂದರೆ, ಈಗ ನನಗೊಂದು ಗೊತ್ತು, ನನಗೆ ಒಂದು ಪೇಟೆಂಟ್ ರೈಟ್ ಇದೆ, ಕಾಪಿ ರೈಟ್ ಇದೆ, ಇದನ್ನ ನೀವು ಬೇರೆ ಯಾರಿಗೂ ಶೇರ್ ಮಾಡಬೇಡ್ರಿ. ಈ ಥರ ಶೇರ್ ಮಾಡ್ದಿರ ನನಗೆ ಮಾತ್ರ ಕೊಡಿ, ಬೇರೆ ಯಾರಿಗೂ ಶೇರ್ ಮಾಡಬೇಡ್ರಿ. ಈ ಥರ ಶೇರ್ ಮಾಡ್ದಿರ ಇಟ್ಕೊಂಡು ನಾನು ಇಷ್ಟೊಂದು ಹಣ ಅಂತ ನಿನಗೆ ಕೊಡ್ತೀನಿ, ಯಾರಿಗೂ ತಿಳಿಸ್ಬಾರ್ದು. ಈ ಕಾಪಿ ರೈಟ್ಸು, ಟ್ರೇಡ್ ಮಾರ್ಕ್ಸು ಇದು ಬೇರೆ ಯಾರಿಗೂ ಹೇಳಬಾರ್ದು. ಆ ಥರ ಏನನ್ನ ಇದ್ದರೆ ಬಿಸ್ನೆಸ್ಸಲ್ಲಿ ಆ ಇನ್ಕಮ್ ಬಂದಿರುತ್ತಲ್ಲ, ಸೊ ಅವ್ರು ನಮಗೆ ಕೊಟ್ಟ ಹಣ, ನಮ್ಮ ಕಾಪಿ ರೈಟ್ಸ್ ತೊಗೊತಾರೆ, ಇದನ್ನ ಬೇರೆ ಯಾರಿಗೂ ಶೇರ್ ಮಾಡಬೇಡಿ, ನನಗೆ ಮಾತ್ರನೇ ಸಾಕು ಅಂತ ಅಥವಾ ತೊಗೊತಾರೆ. ಸೊ ಆವಾಗ ಇಷ್ಟೊಂದು ಹಣ ಅಂತ ನಮಗೆ ಕೊಡ್ತಾರಲ್ಲ, ಆ ಹಣನ PGBP ಲೆಕ್ಕಕ್ಕೆ ತೊಗೊಬೇಕಾಗುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಎನಿ ಸಮ್ ರಿಸೀವ್ಡ್ ಅಂಡರ್ ಅ ಕೀ ಮ್ಯಾನ್ ಇನ್ಶೂರೆನ್ಸ್ ಪಾಲಿಸಿ ಇನ್ಕ್ಲೂಡಿಂಗ್ ದ ಸಮ್ ಅಲೋಕೇಟೆಡ್ ಬೈ ದ ವೇ ಆಫ್ ಬೋನಸ್ ಆನ್ ಸಚ್ ಪಾಲಿಸೀಸ್. ಈ ಪಾಲಿಸಿ ಏನಂದರೆ, ಕೀ ಮ್ಯಾನ್ ಇನ್ಶೂರೆನ್ಸ್ ಪಾಲಿಸಿ ಅಂದರೆ, ಈಗ ನಮ್ಮ ಒಂದು ಫ್ಯಾಕ್ಟ್ರಿ ಇದೆ, ಆ ಫ್ಯಾಕ್ಟ್ರಿಲಿ ಎಂಪ್ಲಾಯೀಸ್ ಎಲ್ಲ ಕೆಲಸ ಮಾಡ್ತಿದ್ದಾರೆ, ನಾನು ಎಂಪ್ಲಾಯ್ ಹೆಲ್ತ್ಗೆ ಕನ್ಸಿಡರ್ ಮಾಡಿಕೊಂಡು ಅಥವಾ ಅವ್ರ ಲೈಫ್ ಮೇಲೆ ಒಂದು ಇನ್ಶೂರೆನ್ಸ್ ಪಾಲಿಸಿ ಹಾಕಿರ್ತೀನಿ, ಇನ್ಶೂರೆನ್ಸ್ ಅಂತ. ಸೊ ಅವ್ರಿಗೇನ ತೊಂದರೆ ಆದರೆ ಸೊ ಆ ಇನ್ಶೂರೆನ್ಸ್ ಪಾಲಿಸಿಯಿಂದ ರಿಕವರ್ ಆಗ್ಬೋದು ಅಂತ. ಸೊ ಆ ಸಮ್ಮು ಅಥವಾ ಬೋನಸ್ ಅಲ್ಲಿ ಸಿಕ್ಕೋ ಇದೆಲ್ಲ ಇದು PGBP ಅಂಡರ್ಗೆ ನಾವು ಕನ್ಸಿಡರ್ ಮಾಡಬೇಕು. ಆಮೇಲೆ ಫೇರ್ ಮಾರ್ಕೆಟ್ ವ್ಯಾಲ್ಯೂ ಆಫ್ ಎನ್ ಇನ್ವೆಂಟ್ರಿ ಆ್ಯಸ್ ಆನ್ ದ ಡೇಟ್ ಆನ್ ವಿಚ್ ಇಟ್ ಈಸ್ ಕನ್ವರ್ಟೆಡ್ ಇನ್ ಟು ಆರ್ ಟ್ರೀಟೆಡ್ ಆ್ಯಸ್ ಕ್ಯಾಪಿಟಲ್ ಅಸೆಟ್. ಇದೇನಂದರೆ
ಒಂದು ಇನ್ವೆಂಟ್ರಿ ಇರುತ್ತೆ, ಒಂದು ಸ್ಟಾಕ್, ಒಂದು ಮಷಿನ್ ಇರುತ್ತೆ, ಅದು ನಾನು ಪರ್ಸ್ನಲ್ ಯೂಸ್ಗೆ ಯೂಸ್ ಮಾಡ್ಕೊಂಡಿರ್ತೀನಿ. ಆಮೇಲೆ ಏನು ಮಾಡ್ತೀನಿ ಅಂದರೆ ನಾನು ಇದನ್ನು ಕನ್ವರ್ಟ್ ಮಾಡ್ಕೊತೀನಿ. ನಾನು ನನ್ನ ಬಿಸ್ನೆಸ್ಗೆ ಯೂಸ್ ಮಾಡ್ಕೋಬೇಕು ಅಂತ ಟ್ರೀಟ್ ಮಾಡಿಬಿಟ್ಟು ನಾನು ಕನ್ವರ್ಟ್ ಮಾಡ್ಕೊತೀನಿ ನನ್ನ ಬಿಸ್ನೆಸ್ಸಿಗೆ ಬೇಕು ಅಂತ. ಸೊ ಅದನ್ನು ಆ ಫೇರ್ ಮಾರ್ಕೆಟ್ ವ್ಯಾಲ್ಯೂ ಬಂದುಬಿಟ್ಟು ಫೇರ್ ಮಾರ್ಕೆಟ್ ವ್ಯಾಲ್ಯೂನೇ ಇರಬೇಕು. ಅವತ್ತಿನ ದಿನದ ಬೆಲೆ ಏನಿರುತ್ತೋ ಆ ಮಾರ್ಕೆಟ್ ವ್ಯಾಲ್ಯೂನೇ ನನ್ನ ಕ್ಯಾಪಿಟಲ್ ಅಸೆಟ್ಸ್ ಬಂದ್ಬಿಟ್ಟು ಟ್ರೀಟ್ ಮಾಡಬೇಕು. ಸೊ ನೆಕ್ಸ್ಟ್ ಪಾಯಿಂಟ್ ಬಂದುಬಿಟ್ಟು ಎನಿ ಸಮ್ ವೆದರ್ ರಿಸೀವ್ಡ್ ಆರ್ ರಿಸೀವಬಲ್ ಇನ್ ಕ್ಯಾಶ್ ಆರ್ ಕೈಂಡ್ ಆನ್ ಅಕೌಂಟ್ ಆಫ್ ಎನಿ ಕ್ಯಾಪಿಟಲ್ ಅಸೆಟ್ being demolished, destroyed, discarded or transferred in the respect of which whole of the expenditure had been allowed as deduction under section 35 AD. ಸೊ ಇದೇನು ಹೇಳುತ್ತೆ ಅಂದರೆ ನನ್ನ ಹತ್ರ ಒಂದು ಕ್ಯಾಪಿಟಲ್ ಅಸೆಟ್ ಇದೆ, ಅದರ್ ದೆನ್ ಗುಡ್ವಿಲ್ ಬಿಟ್ಬಿಡ್ಬೇಕು, ಆಮೇಲೆ ಗುಡ್ವಿಲ್ ಬಿಟ್ಬಿಡ್ಬೇಕು, ಲ್ಯಾಂಡ್ ಬಿಟ್ಬಿಡ್ಬೇಕು, ಎನಿ ಫಿನಾನ್ಷಿಯಲ್ ಇನ್ಸ್ಟ್ರೂಮೆಂಟು ಇದು ಎಲ್ಲ ಬಿಟ್ಬಿಟ್ಟು ಇದರಲ್ಲಿ ಏನನ್ನ ನಾನು ಈಗ ಒಂದು ಚೇರ್ ಅಂದ್ಕೊಳ್ಳಿ, ಚೇರ್ ಅಥವಾ ಫರ್ನಿಚರು ನಾನು ಯೂಸ್ ಮಾಡಿದೆ. ಆ ಅಸೆಟ್ನ ನಾನು ಏನು ಮಾಡಬೇಕು ಅಂದ್ಕೊಂಡಿದ್ದೀನಿ ಅಂದರೆ ನಾನು ಸೇಲ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಆ ಸೇಲ್ ಮಾಡಿದಾಗ ನನಗೆ ಕಾಸು ಬರುತ್ತಲ್ಲ, ಆ ಅಮೌಂಟ್ನ ಇಟ್ ಹ್ಯಾಸ್ ಟು ಬಿ ಇನ್ಕ್ಲೂಡೆಡ್ ಇನ್ ದ PGBP ಅಂತ ಹೇಳ್ತಾರೆ. ಓಕೆನಾ? ಬೇರೆಯವ್ರಿಗೆ ನಾವೇ ಸೇಲ್ ಮಾಡ್ತೀವಿ, ಆ ಸೇಲ್ ಮಾಡಿರೋದ್ರಿಂದ ಬಂದಿರೋ ಅಮೌಂಟು ಅಥವಾ ನಾವು ಸ್ಕ್ರ್ಯಾಪಲ್ಲಿ ಹಾಕ್ಬಿಟ್ಟು ಬಂದಿರೋ ಅಮೌಂಟು ಅದನ್ನೆಲ್ಲ ಬಂದ್ಬಿಟ್ಟು PGBP ಇನ್ಕಮ್ ಆಗಿ ಕನ್ಸಿಡರ್ ಮಾಡಬೇಕು. ಬಿಕಾಸ್ ಆಫ್ ಫರ್ನಿಚರು ಅಥವಾ ಕ್ಯಾಪಿಟಲ್ ಅಸೆಟ್ಟು ನಾವು ಯೂಸ್ ಮಾಡ್ತಾಯಿದ್ವಿ ಫಾರ್ ಬಿಸ್ನೆಸ್ ಪರ್ಪಸ್, ಅದಕ್ಕೆ ಈ ಥರ ಮಾಡಬೇಕು. ಸೊ ಇವತ್ತಿನ ವಿಡಿಯೋ ಇಷ್ಟೇ. ಇದು ಬಂದ್ಬಿಟ್ಟು ಸೆಕ್ಷನ್ 28. ಓಕೆನಾ? ಚಾರ್ಜಿಂಗ್ ಸೆಕ್ಷನು ಇನ್ನೊಂದು ಸಲ ಬ್ರೀಫಾಗಿ ರಿವೈಸ್ ಮಾಡ್ತೀನಿ, ನೋಡ್ಕೊಳ್ಳಿ. ಯಾವುದಾದ್ರೂ ಪ್ರಾಫಿಟ್ ಆ್ಯಂಡ್ ಗೇನ್ಸು ಪ್ರೀವಿಯಸ್ ಇಯರ್ಗೆ ಆಗಿರಬೇಕು. ಆಮೇಲೆ ಯಾವುದನ್ನ ಕಾಂಪೆನ್ಸೇಷನ್ನು ಡ್ಯೂ ಟು ಟರ್ಮಿನೇಷನ್ ಏನೇನು ಆಗಿದ್ರೆ ಅದು PGBP ಇನ್ಕಮೇ. ಆಮೇಲೆ ಏನು ಮಾಡಬೇಕು, ಇನ್ಕಮ್ ಡೆರೈವ್ಡ್ ಬೈ ಟ್ರೇಡ್ ಆರ್ ಪ್ರೊಫೆಷನ್, ಸಿಮಿಲರ್ ಅಸೋಸಿಯೇಷನ್ ಪರ್ಫಾರ್ಮ್ಡ್ ಬೈ ಇಟ್ಸ್ ಮೆಂಬರ್ಸ್. ಸೇಮ್ ಟ್ರೇಡ್ನ ಇನ್ನೊಬ್ಬರ ಫ್ಯಾಕ್ಟ್ರಿಯಲ್ಲಿ ಮಾಡಿದ್ರೆ ಅದರಿಂದ ಬರೋ ಇನ್ಕಮ್ನ ಬಂದ್ಬಿಟ್ಟು PGBP ಆಗಿ ಕನ್ಸಿಡರ್ ಮಾಡಬೇಕು. ಆಮೇಲೆ ಎಕ್ಸ್ಪೋರ್ಟ್ ಬಿಸ್ನೆಸ್ ಮಾಡಬೇಕಾದ್ರೆ ಎಕ್ಸ್ಪೋರ್ಟಿಂದ ಬರೋ ಪ್ರಾಫಿಟ್ಟು. ನೆಕ್ಸ್ಟ್ ಕ್ಯಾಶ್ ಅಸಿಸ್ಟೆನ್ಸ್, ಗೌರ್ಮೆಂಟ್ ಆಫ್ ಇಂಡಿಯಾಯಿಂದ ಏನಾರ ಕ್ಯಾಶ್ ಅಸಿಸ್ಟೆಂಟ್ ಬಂದಿದ್ದರೆ ಇವನ್ ದಟ್ ವಿ ಹ್ಯಾವ್ ಟು ಥಿಂಕ್ ಇಟ್ ಆ್ಯಸ್ ಅ PGBP. ಆಮೇಲೆ ಕಸ್ಟಮ್ಸು, ರೀಪೇಡು ಅಥವಾ ಡ್ರಾಬ್ಯಾಕು ಇದೆಲ್ಲ ಇದ್ದರೆ ಕನ್ಸಿಡರ್ ಮಾಡಬೇಕು. ಮತ್ತು ಯಾವುದನ್ನ ಪರ್ಕ್ವಿಸಿಟ್ಟು ವೆದರ್ ಕನ್ವರ್ಟಬಲ್ ಇಂಟು ಮನಿ ಆರ್ ನಾಟ್ ಫ್ರಮ್ ಬಿಸ್ನೆಸ್ ಪ್ರೊಫೆಷನ್, ಇದನ್ನು ಸಿಕ್ಕಿದ್ರೆ ಬಿಸ್ನೆಸ್ಗೆ ಪ್ರೊಫೆಷನ್ಗೆ ಎಲ್ಲನ ಪರ್ಕ್ವಿಸಿಟ್ ಸಿಕ್ಕಿದ್ರೆ ವೆದರ್ ಇಟ್ ಇಸ್ ಕನ್ವರ್ಟಬಲ್ ಇಂಟು ಮನಿ ಆರ್ ನಾಟ್ ಅದನ್ನ ಕನ್ಸಿಡರ್ ಮಾಡಬೇಕು. ನೆಕ್ಸ್ಟು ಪಾರ್ಟ್ನರ್ಗೆ ಸ್ಯಾಲ್ರಿ ಏನನ್ನು ಕೊಟ್ಟಿದ್ರೆ ಅದನ್ನೂ ಬಿಸ್ನೆಸ್ ಇದಾಗಿ ಕನ್ಸಿಡರ್ ಮಾಡಬೇಕು. ಮತ್ತು ಯಾವುದಾದ್ರೂ ಪ್ರೊಫೆಷನ್ನು ಅಥವಾ ಆ್ಯಕ್ಟಿವಿಟಿ ಕ್ಯಾರಿ ಔಟ್ ಮಾಡ್ದಿರ ಇದ್ದರೆ ಅದಕ್ಕೆ ಬೇರೆ ಪಾರ್ಟಿಯಿಂದ ನಮಗೆ ಕಾಂಪೆನ್ಸೇಷನ್ ಸಿಕ್ಕಿದ್ರೆ ಅದನ್ನು ನಾವು ಬಿಸ್ನೆಸ್ ಇನ್ಕಮ್ ಆಗಿ ಅಥವಾ PGBP ಆಗಿ ಕನ್ಸಿಡರ್ ಮಾಡಬೇಕು. ಸೊ ಇದು ಬಂದ್ಬಿಟ್ಟು ನಾಟ್ ಶೇರಿಂಗ್, ನೋ ಹೌ, ಪೇಟೆಂಟ್ ಇದೆಲ್ಲ ಇಂಟ್ಯಾಂಜಿಬಲ್ ಅಸೆಟ್ಸ್ನ ಯಾರಿಗೂ ಶೇರ್ ಮಾಡ್ದಿರ ಇರಲಿ ಅಂತ ಬೇರೆ ಪಾರ್ಟಿ ನಮಗೆ ಕಾಂಪೆನ್ಸೇಷನ್ ಥರ ಕೊಡ್ತಾರೆ, ಅದು ದ್ಯಾಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ PGBP. ಮತ್ತು ಕೀ ಮ್ಯಾನ್ ಇನ್ಶೂರೆನ್ಸ್ ಪಾಲಿಸಿ ಅದರಲ್ಲಿ ಯಾವ್ಯಾವ್ದು ಬರುತ್ತೋ ಆ ಸಮ್ ಬೋನಸ್ಸು ಎಲ್ಲನೂ ಸೆಕ್ಷನ್ 28ಗೆ ಬರುತ್ತೆ. ಮತ್ತು ಫೇರ್ ಮಾರ್ಕೆಟ್ ವ್ಯಾಲ್ಯೂ ಆಫ್ ಆನ್ ಇನ್ವೆಂಟ್ರಿ which it is converted into the and treated as the capital assets. ನಮ್ಮ ಪರ್ಸ್ನಲ್ ಅಸೆಟ್ಸು ಕ್ಯಾಪಿಟಲ್ ಅಸೆಟ್ ಅಂದರೆ ಬಿಸ್ನೆಸ್ಗಂತ ಕನ್ವರ್ಟ್ ಮಾಡ್ಕೊಂಡಾಗ ಅದರದ್ದು ಆ ದಿನದ್ದು ಫೇರ್ ಮಾರ್ಕೆಟ್ ವ್ಯಾಲ್ಯೂ ಇರಬೇಕು, ಅದೂ PGBP ಅಂತಲೇ. ಆಮೇಲೆ ಯಾವುದನ್ನು ಸಮ್ ರಿಸೀವ್ಡ್ ಆರ್ ರಿಸೀವಬಲ್ ಇನ್ ಕ್ಯಾಶ್. ಓಕೆನಾ? ಇವಾಗ ಒಂದು ಅಸೆಟ್ನ ಎಕ್ಸೆಪ್ಟ್ ಲ್ಯಾಂಡ್, ಗುಡ್ವಿಲ್ ಆರ್ ಫಿನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ ಇದು 3 ಬಿಟ್ಟು ಬೇರೆ ಯಾವುದನ್ನ ಅಸೆಟ್ನ ನಾವು ಸೆಲ್ ಮಾಡಿದರೆ ಅಥವಾ ಡಿಸ್ಟ್ರಾಯ್ ಆಗಿರೋದ್ರಿಂದ ಸ್ಕ್ರ್ಯಾಪ್ ಬಂದಿದ್ದರೆ ಏನೇನು ಅಮೌಂಟ್ ಇರುತ್ತೋ ಅದೆಲ್ಲನೂ PGBP ಅಂಡರ್ ಬರುತ್ತೆ. ಇಷ್ಟೇ ಸೆಕ್ಷನ್ 28 ಚಾರ್ಜಿಂಗ್ ಸೆಕ್ಷನ್ ಆಫ್ PGBP. ಐ ಹೋಪ್ ನಿಮಗೆ ಇಷ್ಟ ಆಗಿದೆ ಅನಿಸುತ್ತೆ, ಅರ್ಥ ಆಗಿದೆ ಅನಿಸುತ್ತೆ. ವಿಡಿಯೋ ಚೆನ್ನಾಗಿದೆ, ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಈ ರೀತಿ ಮಾಡೋದ್ರಿಂದ ನನ್ನ ವೀಡಿಯೋಸ್ ನಿಮಗೆ ಫಸ್ಟ್ ಬರುತ್ತೆ. ಸೊ ಥ್ಯಾಂಕ್ ಯು ಗೈಸ್ ಫಾರ್ ವಾಚಿಂಗ್.
ಇನ್ನು ಮುಂದೆ ಈ ರೀತಿ ವೀಡಿಯೋಸ್ ಬೇಕು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಜಸ್ಟ್ ನನಗೆ ಇನ್ಫಾರ್ಮ್ ಮಾಡಿ, ನಾನು ಇನ್ನೂ ಜಾಸ್ತಿ ವೀಡಿಯೋಸ್ ಅಪ್ಲೋಡ್ ಮಾಡ್ತೀನಿ. ಥ್ಯಾಂಕ್ ಯು ಗೈಸ್.